ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಹಿಂದೊಂದು ಕಾಲವಿತ್ತು. ಭಾರತ ಅಂದರೆ ಹಾವಾಡಿಗರ ದೇಶ ಅಂತ ಹೇಳ್ತಾ ಇದ್ರು. ಯಾವುದೇ ಕ್ಷೇತ್ರವನ್ನು ಪರಿಗಣನೆ ಮಾಡಿದರೂ ಅಲ್ಲಿ ಭಾರತ ಸ್ಥಾನ ಇಲ್ಲವೋ ಅನ್ನೋ ಥರ ಇತ್ತು. ಇಂದು ನಮ್ಮ ಹೆಮ್ಮೆಯ ಗುಕೇಶ್ ದೊಮರಾಜುರವರು ಚೆಸ್ನ ಪಂದ್ಯದಲ್ಲಿ ಅಜೇಯರಾಗುವ ಮೂಲಕ ಚಾಂಪಿಯನ್ ಆಗಿದ್ದಾರೆ. ಗೆಳೆಯರೇ, ಗುಕೇಶ್ ದೊಮರಾಜುರವರು ತಮಿಳುನಾಡಿನ ಈಗಿನ ರಾಜಧಾನಿಯಾಗಿರುವ ಚೆನ್ನೈನವರು. ಭಾರತದಲ್ಲಿ ಒಲಿಂಪಿಕ್ಸ್ ಎಂದರೆ ಹರಿಯಾಣ, ಹಾಗೆ ಚೆಸ್ ಎಂದರೆ ತಮಿಳುನಾಡು ಎಂಬಂತಿದೆ. ಚೆಸ್ ದಿಗ್ಗಜರು ಎನಿಸಿಕೊಂಡಿರುವ ಗ್ರ್ಯಾಂಡ್ ಮಾಸ್ಟರ್ ವಿಶ್ವನಾಥ್ ಆನಂದ್ ಹಾಗೂ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ್ ರವರು ಕೂಡ ತಮಿಳುನಾಡಿನವರೇ. ಸ್ನೇಹಿತರೆ, ಚೆಸ್ ಪಂದ್ಯದಲ್ಲಿ ಗುಕೇಶ್ ದೊಮರಾಜುರವರು ಚಾಂಪಿಯನ್ ಆಗಿ 2 ದಿನ ಕಳೆದ ಬರ್ತಿದೆ. ಇವಾಗ ಇದನ್ನು ಯಾಕೆ ಹೇಳ್ತಾ ಇದ್ದಾನೆ ಅಂತ ಕೇಳಿದರೆ, ಗೆಳೆಯರೇ, ಟ್ಯಾಕ್ಸ್ ಅಥವಾ GST ಇದನ್ನು ಕೇಳಿದರೆ ಎಷ್ಟೋ ಜನ ಗೌರ್ಮೆಂಟ್ನ ಮತ್ತು ಅದಕ್ಕೂ ಹೆಚ್ಚಾಗಿ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರನ್ನು ತೆಗೊಳ್ಳುವುದುಂಟು. ಇದರಲ್ಲೇ ಇರೋದು ವಿಷಯ. ಚಾಂಪಿಯನ್ ಆಗಿರುವಂಥ ಗುಕೇಶ್ ದೊಮರಾಜುರವರಿಗೆ ಗೌರವಧನವಾಗಿ 11 ಕೋಟಿ ಮೊತ್ತವನ್ನು ನೀಡಲಾಗುತ್ತದೆ. ಆದರೆ ಇಲ್ಲಿ ವಿವಾದಕ್ಕೆ ಕಾರಣವಾಗಿರುವ ವಿಷಯವೇನೆಂದರೆ, ಗುಕೇಶ್ಗೆ ಸಿಗುವ 11 ಕೋಟಿಯಲ್ಲಿ ಅಂದಾಜು 5 ಕೋಟಿ ಮೊತ್ತವನ್ನು ಗೌರ್ಮೆಂಟ್ಗೆ ಟ್ಯಾಕ್ಸ್ ರೂಪದಲ್ಲಿ ನೀಡಲಾಗುತ್ತದೆ. ಗೆಳೆಯರೇ, ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಅತಿ ಹೆಚ್ಚಾಗಿ ಎಕ್ಸ್ನಲ್ಲಿ ತೀವ್ರವಾದ ವಿರೋಧ ಉಂಟಾಯಿತು. ವಿರೋಧದ ತೀವ್ರತೆಗೋ ಅಥವಾ ಬೇರೆ ಯಾವುದೋ ವಿಷಯಕ್ಕೋ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಗುಕೇಶ್ಗೆ ಸುಮಾರು 4.67 ಕೋಟಿ ರೂಪಾಯಿ ತೆರಿಗೆ ವಿನಾಯಿತಿಯನ್ನು ನೀಡಿದ್ದಾರೆ. ಮಿತ್ರರೇ, ಇದಿಷ್ಟು ವರ್ಲ್ಡ್ ಚೆಸ್ ಚಾಂಪಿಯನ್ ಆದ ಗುಕೇಶ್ರ ಬಗ್ಗೆ